ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅನ್ನುವಂಥ ಈ ಸಭೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಗೊಂಡದ್ದು. ಇದು ಇಸ್ಲಾಮಿನ ಆದರ್ಶ, ಅದನ್ನು ಚಾಚು ತಪ್ಪದೆ ಮಾನವೀಯ ಮೌಲ್ಯ, ಅದೇ ರೀತಿ ಧಾರ್ಮಿಕವಾದ ನಂಬಿಕೆ, ಅನುಷ್ಠಾನ, ಆಚಾರ ವಿಚಾರ ಕಾರ್ಯಗಳೆಲ್ಲವನ್ನು ಕೂಡ ಸಮಗ್ರವಾಗಿ ಸಮುದಾಯಕ್ಕೆ ತಲುಪಿಸುವಂತಹ ಒಂದು ವ್ಯವಸ್ಥೆ, ಪರಮೋಚ್ಚ ಕೇಂದ್ರ ಸಮಿತಿಯಾಗಿದೆ ಸಮಸ್ತ ಕೇರಳ ಜಮಿಯತುಲ್ ಉಲಮಾ. ವಿಶೇಷವಾಗಿ ಹೇಳಬೇಕಾದರೆ 1936ರಲ್ಲಿ ಇದನ್ನು ಬ್ರಿಟಿಷ್ ಆಡಳಿತದಲ್ಲಿ ನೋಂದಣಿಯಾದಾಗ ಅಲ್ಲೇ ಬರೆದಿಟ್ಟಿದ್ದಾರೆ. ಏನಂದರೆ ಧಾರ್ಮಿಕ ವ್ಯವಸ್ಥೆಗಳನ್ನು ಎಲ್ಲ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ನಾಯಕತ್ವವನ್ನು ನೀಡಿ ಧಾರ್ಮಿಕ ಚಿಂತನೆಗಳನ್ನು ವಿಚಾರಗಳನ್ನು ಬಲಪಡಿಸಿ ಅದರೊಟ್ಟಿಗೆ ಜಾತ್ಯತೀತ ಶಿಕ್ಷಣವನ್ನೂ ಕೂಡ ತೊಡಗಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಇದರ ಬೈಲಾದಲ್ಲಿ ಬರೆಯಲಾಗಿದೆ. ಅಷ್ಟೊಂದು ಅಂದರೆ ಸ್ವಾತಂತ್ರ್ಯಕ್ಕೆ ಮೊದಲೇ ಜಾತ್ಯತೀತ ಸಿದ್ಧಾಂತವನ್ನು, ಜಾತ್ಯತೀತ ವ್ಯವಸ್ಥೆಯನ್ನು ಬಲಪಡಿಸಿಕೊಂಡು ಇಲ್ಲಿಯ ಬಹುರೂಪತೆಯ ಸಂಸ್ಕೃತಿಯೊಂದಿಗೆ ಒಂದಾಗಿ ಜೊತೆಯಾಗಿ ಸಾಮರಸ್ಯದಿಂದ ಜನರೆಲ್ಲರೂ ಕೂಡ ಒಟ್ಟಾಗಬೇಕು, ಬೇರೆಯಾಗಬಾರ್ದು, ಅಸಹನೆ ಮಾಡಬಾರ್ದು, ಅಸಹಿಷ್ಣುತೆ ಬೇಡ, ಸಹನೆಯಿಂದ, ಸಹವರ್ತಿತ್ವದಿಂದ, ಸಹಬಾಳ್ವೆಯಿಂದ ಇಲ್ಲಿ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಆ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅನ್ನುವ ವಿದ್ವಾಂಸ ಸಭೆ ಇದು ಸ್ಥಾಪನೆಗೊಂಡು 100 ವರ್ಷ ಪೂರ್ತಿಯಾಗ್ತಾ ಇದೆ. ಇದರ ಒಂದು 100ರ ಶತಾಬ್ದಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ 2026 ಫೆಬ್ರವರಿ 4, 5, 6, 7, 8 ದಿವಸಗಳಲ್ಲಿ ನಡೆಯುತ್ತದೆ. ಇದರ ಪ್ರಚಾರಾರ್ಥ ಡಿಸೆಂಬರ್ 19ರಿಂದ 28 ತನಕ ಒಂದು ದೊಡ್ಡ ಶತಾಬ್ದಿ ಸಂದೇಶ ಯಾತ್ರೆ ಅಂತ ಇದರ ಮುಖ್ಯಸ್ಥರಾದ ಶೂರ ಪರಮೋಚ್ಚ ನಾಯಕರಾದ ಸಯ್ಯದುಲ್ ಉಲಮಾ ಮೊಹಮ್ಮದ್ ಜಿಫ್ರಿ ಮುತುಕೋಯ ತಂಗಲ್ರವರು ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮದ ಸಮಾಪ್ತಿ ಅಡ್ಯಾರ್ ಕಣ್ಣೂರಿನ ಮಸೀದಿಯ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ, ಶಾಲಾ ಮೈದಾನದಲ್ಲಿ ಜರಗಲಿದೆ. ಇದಕ್ಕೆ ಬೇಕಾದಂತಹ ಸುಸಜ್ಜಿತ ವ್ಯವಸ್ಥೆಗಳನ್ನು ಮಾಡಲಾಗಿದೆ. 5-6 ಮೈದಾನಗಳಲ್ಲಿ, ಬೇರೆ ಮೈದಾನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವಚ್ಛತಾ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ನಾವು ಮಾತನಾಡಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ತರಾತುರಿಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಅವರು ನೋಡಿಕೊಳ್ತಾ ಇದ್ದಾರೆ. ಹಾಗೆ 313 ನಮ್ಮ ವಿಕಾಯ ಸ್ವಯಂ ಸೇವಕರು ಕಾರ್ಯನಿರತರಾಗಿದ್ದಾರೆ. ಅದೂ ಅಲ್ಲದೆ ಬೇರೆ ರೀತಿಯ ಸಹಾಯ ಸಹಕಾರವನ್ನು ಸಾರ್ವಜನಿಕರು ನಮಗೆ ಮಾಡಲಿದ್ದಾರೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ 100ರ ಸಂಭ್ರಮದ ಸಮ್ಮೇಳನದ ಪ್ರಚಾರ 2024 ಜನವರಿ 28 ಕರ್ನಾಟಕದ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲೇ ಲಕ್ಷಾಂತರ ಮಂದಿ ಸೇರಿದಂತಹ ಒಂದು ಕಾರ್ಯಕ್ರಮದಲ್ಲಿ ಇದರ ಪ್ರಚಾರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಅಲ್ಲೇ ಘೋಷಣೆ ಮಾಡಲಾಗಿದೆ, ಆದರ್ಶ ವಿಶುದ್ಧಿಯೊಂದಿಗೆ ಶತಮಾನಗಳ ಜೊತೆ ಅಂತ ಇತರ ಜನರೊಂದಿಗೆ, ಬೇರೆ ಸಮುದಾಯದೊಂದಿಗೆ ಒಳ್ಳೆಯ ವಾತಾವರಣದಲ್ಲಿ, ಒಳ್ಳೆಯ ಭಾವನೆಯಲ್ಲಿ, ಗೌರವದಿಂದ ಬದುಕಬೇಕು, ಜಾತ್ಯತೀತ ಮೌಲ್ಯಗಳನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಡೀತಾ ಇದೆ. ನಂತರ ಅದರ ಪ್ರಚಾರ ಗಲ್ಫ್ನಲ್ಲಿ, ವಿದೇಶಗಳಲ್ಲಿ, ಬಹ್ರೈನ್, ಅದೇ ರೀತಿ ದುಬೈ ಅಲ್ಲೆಲ್ಲ ನಡೆಯಿತು. ದೆಹಲಿಯಲ್ಲಿ ನಡೀಬೇಕಾಗಿತ್ತು, ಕಾರಣಾಂತರಗಳಿಂದ ಅದನ್ನು ಮುಂದೂಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ನಮ್ಮಿಂದ ಯಾವುದೇ ರೀತಿ ಸಾರ್ವಜನಿಕರಿಗೆ, ಸಮಾಜಕ್ಕೆ ತೊಂದರೆ ಆಗಬಾರ್ದು, ಒಂದು ಬೇಡದ ಒಂದು ಸಂದೇಶ ಹೋಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅದರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತೇವೆ. ಇಲ್ಲಿ 18 ಕೇಂದ್ರಗಳಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳ 18 ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮದ ಅದ್ದೂರಿ ಸಮ್ಮೇಳನ, ಸ್ವಾಗತ ಸಮ್ಮೇಳನ ನಡೀತಾ ಇದೆ. ಅಲ್ಲಿ ಬಂದ ಎಲ್ಲ ಆಡಳಿತ ಅಧಿಕಾರಿಗಳು, ಸರ್ಕಾರದ, ಅದೇ ರೀತಿ ವಿರೋಧ ಪಕ್ಷದ ಎಲ್ಲರೂ ಜೊತೆಯಾಗಿ ಬಂದು ಇದೊಂದು ಸಮುದಾಯಕ್ಕೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದೆ. ಸಮಾಜವನ್ನು ಒಟ್ಟಾಗಿ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇದೇ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಶತಾಬ್ದಿಯ ಸಂದೇಶ ಅದು ಅಡ್ಯಾರ್ ಕಣ್ಣೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಕಾರ್ಯಕ್ರಮ ಒಂದು ಉತ್ತಮವಾದಂತಹ ಒಂದು ಸಾಮರಸ್ಯದ ಒಗ್ಗಟ್ಟಿನ ಸಂದೇಶವನ್ನು ನೀಡಲಿದೆ.